ನ್ಯೂ ಮ್ಯಾರಿಡ್ ಆಂಟಿ ಇಲ್ಲಿ ಕಟ್ ಮಾಡ್ತಿದ್ದಾಳೆ. ಮಾಡಿದ್ರಾ ನೀವು? ಅದು ಫಸ್ಟ್ ಟೈಮ್ ಮಾಡುದಾ? ನೋಡಿ ಚಿಲ್ಲಿ ರೆಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ಕಬಾಬ್ಗೆ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ? ಇವತ್ತು ಸಂಡೇ ಸ್ಪೆಷಲ್ ಆಗಿದ್ದರಿಂದ ಮನೆಯಲ್ಲಿ ಬಿರಿಯಾನಿ ಎಲ್ಲ ಮಾಡ್ತಾ ಇದ್ದೇವೆ. ಬಿರಿಯಾನಿ, ಚಿಕನ್ ಚಿಲ್ಲಿ, ಹಾಗೆಯೇ ಚಿಕನ್ ಗ್ರೇವಿ ಎಲ್ಲ ಮಾಡ್ತಾ ಇದ್ದೇವೆ. ಬನ್ನಿ ಯಾವ ರೀತಿ ಎಲ್ಲ ಮಾಡೋದು ಅಂತ ತೋರಿಸ್ತೇವೆ. ಹಾಗೆ ಹಸ್ಬೆಂಡ್ ಸ್ಪೆಷಲ್ ಆಗಿತ್ತು ಬಿರಿಯಾನಿ ಮಾಡ್ತಾ ಇದ್ದಾರೆ. ಅವ್ರು ಯಾವ ರೀತಿ ಬಿರಿಯಾನಿ ಮಾಡ್ತಾರಂತ ನೋಡೋದು. ಹಾಗೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಇವರೇ ಬಿರಿಯಾನಿ ಸ್ಪೆಷಲಿಸ್ಟ್ ನಮ್ದು ಇವತ್ತಿದ್ದು ಕುಕ್. ಇದು ಬಿರಿಯಾನಿ ಮಾಡ್ತಾರಂತೆ. ಇದಕ್ಕೆ ಫಸ್ಟ್ ನೀರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಫ್ರೈ ಮಾಡಲಿಕ್ಕೆ. ಅಸಿಸ್ಟೆಂಟ್ ನೋಡಿ ಇಲ್ಲಿ ಪಾತ್ರೆ ಇಟ್ಕೊಂಡು ನಿಂತಿದ್ದಾನೆ. ಬಾಬು ಹಾಯ್ ಶಂಗ್ ಹಾಯ್ ಶನು. ಎಂತ ಮಾಡ್ತಿದ್ದೀರಿ? ಫಸ್ಟಿಗೆ ಎಂತ ಮಾಡಬೇಕು? ನೀರುಳ್ಳಿ ಫಸ್ಟಿಗೆ ನೀರುಳ್ಳಿ ಫ್ರೈ ಮಾಡಬೇಕಂತೆ. ನೋಡಿ ಫ್ರೈ ಆಗ್ತಾ ಉಂಟು. ಇದಕ್ಕೆ ಎಷ್ಟು ನೀರುಳ್ಳಿ ಹಾಕಿದ್ದೀರಿ? ಅದರಲ್ಲೀಗ 4 ನೀರುಳ್ಳಿ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸ್ತಾ ಇದ್ದಾರೆ. ಇದು ಯಾವುದಕ್ಕೆಲ್ಲ ನೀರುಳ್ಳಿ? ಬಿರಿಯಾನಿಗೆ. ಹೌದು, ಫಸ್ಟಿಗೆ ಎಂಥದ್ದು ಇದಾಗ್ಯ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ನೀವು ಎಲ್ಲಿ ಕಲ್ತದ್ದು ಬಿರಿಯಾನಿ ಮಾಡಲಿಕ್ಕೆ? ನಮಗೆ ಯಾರು ಹೇಳಿ ಕೊಡ್ಬೋದು. ಟ್ರೈ ಮಾಡಿದ್ದೀರಾ ಇದಕ್ಕಿಂತ ಮುಂಚೆ ಅಥವಾ ಇವತ್ತೇ ಫಸ್ಟ್? ಫಸ್ಟ್ ಮೊದಲ ದೊಡ್ಡ ಆರ್ಡ್ರ್ ಬರ್ತಿತ್ತು, ಇದು ಸ್ವಲ್ಪ ಕಡಿಮೆ ಇದೆ. ಪುಸ್ತಕ ನೋಡಿ ನೋಡಿ ಯಾರಿಗಾದ್ರೆ ಆರ್ಡ್ರ್ ಕೊಡ್ಲಿಕ್ಕಿದ್ರೆ ಕೊಡ್ಬೋದು. ಎಂಥದ್ದು? ನೀರುಳ್ಳಿ ಈ ಥರ ಫ್ರೈ ಆಗಿದೆ. ಈಗ ಈ ಥರ ಬ್ರೌನ್ ಕಲರ್ ಬರಬೇಕು ನೀರುಳ್ಳಿ. ಇಲ್ಲೆಲ್ಲ ಕಟ್ಟಿಂಗ್ ಆಗ್ತಾ ಉಂಟು ನೋಡಿ. ನೈಟಿ ಆಂಟಿ ನೋಡಿ ಇಲ್ಲಿ, ಆಂಟಿ ನ್ಯೂ ಮ್ಯಾರಿಡ್ ಆಂಟಿ ಇಲ್ಲಿ ಕಟ್ ಮಾಡ್ತಿದ್ದಾಳೆ. ಇಲ್ಲಿ ಚಿಲ್ಲಿಗೆಲ್ಲ ಪ್ರಿಪರೇಷನ್ ಆಗ್ತಾ ಉಂಟು. ಇವತ್ತು ದೀಪ್ತಿ ಸ್ಪೆಷಲ್ ಚಿಲ್ಲಿ ಅಂತ. ನೋಡಿ ನೋಡಿ ಕಟಿಂಗ್ ಎಲ್ಲ ಅಕ್ಕಿ ನೆನೆಸ್ತಾ ಇದ್ದಾರೆ ಈಗ. ಇದು ಯಾವ ಅಕ್ಕಿ? ಬಾಸ್ಮತಿಯ? ಬಾಸ್ಮತಿ. ಇದು ಎಷ್ಟು ತಕೊಂಡ್ರಿ? ಅದು ತಗೊಂಡದ್ದು ನಾವು 6 ಜನ ಇದ್ದೇವೆ, 6 ಗ್ಲಾಸ್ ತಗೊಂಡು. ಈ ಗ್ಲಾಸಲ್ಲಿ 6 ಲೋಟ ತಗೊಂಡಿದ್ದಾರೆ. ಹಾಗೆ ಇಲ್ಲಿ ಚಿಕನ್ ಒಂದು ಸಪ್ರೇಟ್ ತೆಗೆದಿಟ್ಟಿದ್ದೇವೆ. ಇದು ಬಿರಿಯಾನಿಗೆ, ಇದಮ್ಮ ಗ್ರೇವಿ ಮಾಡ್ತೇನೆ ಹೇಳಿದ್ದಾರೆ ಚಿಕನ್ ಇದು, ಅದಕ್ಕೆ. ಹಾಗೆ ಇಲ್ಲಿ ನಾನೀಗ ಇದು ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಇದು ಸ್ವಲ್ಪ ಪುದೀನ 1 ಕಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗ್ರೈಂಡ್ ಮಾಡು ಅಂತ ಕೊಟ್ಟಿದ್ದಾರೆ. ಬನ್ನಿ ಗ್ರೈಂಡ್ ಮಾಡಿ. ನೆಕ್ಸ್ಟ್ ಈಗ ಚಿಕನ್ ಮ್ಯಾರಿನೇಷನ್ಗೆ ಹಾಕ್ತಿದ್ದಾರೆ. 1 kg ಚಿಕನ್ ತಗೊಂಡಿದ್ದೇವೆ. ಹಾಗೆ ಇದಕ್ಕೆ ಎಂತೆಲ್ಲ ಮಿಕ್ಸ್ ಮಾಡ್ತಾರೆ ಅಂದರೆ, ಫಸ್ಟಿಗೆ ಅರಶಿನ ಹಾಕ್ತಾ ಇದ್ದಾರೆ. ಎಷ್ಟು ಹಾಕಬೇಕು? ನೆಕ್ಸ್ಟ್ ಸ್ವಲ್ಪ ಜೀರಿಗೆ, 1-2 ಕಾಯಿ ಮೆಣಸು ಕಟ್ ಮಾಡಿ ಹಾಕಿದ್ದಾರೆ ಪುಡಿ. ಪೌಡರ್ ಹಾಕೋದು ಅದಕ್ಕೆ, ಕೊತ್ತಂಬರಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ 1 or 2 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್. ಇದು ಎಷ್ಟು ಉಂಟು? 1 ಪ್ಯಾಕೆಟ್ ಫುಲ್. ಮೊಸರು ಆಗ ಗ್ರೈಂಡ್ ಮಾಡಿ ತಂದೆಲ್ಲ ಕೊತ್ತಂಬರಿ ಮತ್ತು ಪುದೀನದ್ದು ಪೇಸ್ಟ್. ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ತಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು.
ಎಣ್ಣೆ ಹಾಕ್ತಿದ್ದಾರೆ, ತೆಂಗಿನೆಣ್ಣೆ. ನೆಕ್ಸ್ಟ್ ನೀರುಳ್ಳಿ ಆಗ ಫ್ರೈ ಮಾಡಿದ್ದು ಅದನ್ನು ಇದ್ರ ಜೊತೆ ಹಾಕ್ಬೇಕೀಗ. ನೆಕ್ಸ್ಟಿಗೆಲ್ಲ ಮಿಕ್ಸ್ ಮಾಡಬೇಕು ಫುಲ್. ಇದು ಟೊಮೆಟೊ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ. ಚಿಕನ್ ಬೇಯಿಸ್ಲಿಕ್ಕೆ ಇದಿಟ್ಟೆ ದೊಡ್ಡ ಕಡಾಯಿ. ಚಿಲ್ಲಿ ಸ್ಪೆಷಲಿಸ್ಟ್ ಕಾಯ್ತಾ ಇದ್ದಾಳೆ, ಅವಳಿಗಿಂದು ಬಿಟ್ಟುಕೊಟ್ಟಿಲ್ಲ ನಾವು ಗ್ಯಾಸ್. ಚಿಲ್ಲಿ ಮಾಡುದು ಹಾಗೆ ಮಾಡಿದ್ದೀನಿ. ಈಗ ಫಸ್ಟಿಗೆ ಎಣ್ಣೆ ಹಾಕ್ತಾ ಇದ್ದಾರೆ. ಸ್ವಲ್ಪ ಘೀ, ತುಪ್ಪ. ಈಗ ನೀರುಳ್ಳಿ, ಉಪ್ಪು ಹಾಕ್ತಾ ಇದ್ದೇವೆ ಅಂದರೆ ನೀರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ. ಕಲರ್ ಬರ್ತಾ ಉಂಟು. ಹೀಗೆ ನೆಕ್ಸ್ಟ್ ಇದು ಕಲರ್ ಬರಬೇಕು. ಮತ್ತೆ ಟೊಮೆಟೊ ಪೇಸ್ಟಾ, ಮತ್ತು ಸ್ವಲ್ಪ ಮಸಾಲೆ ಹಾಕ್ಬೇಕು. ಸ್ವಲ್ಪ ಆಗ ಹಾಕಿದ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬೇಕಂತೆ. ಮಾಡಿದ್ರ ನೀವು? ಅದು ಫಸ್ಟ್ ಟೈಮ್ ಮಾಡುದಾ? ಇದು ನಿಮಗೋಸ್ಕರ ಫಸ್ಟ್ ಟೈಮ್ ಮಾಡೋದು. ಯಾವ್ದ್ರಲ್ಲಿ ನೋಡಿ ಕಲ್ತದ್ದು? ಓನ್ ರೆಸಿಪಿ ಅಥವಾ ಯೂಟ್ಯೂಬ್ ನೋಡಿಯಾ? ನಾವೆಲ್ಲ ಓನೇ ಮಾಡಿದ್ವಿ, ಯೂಟ್ಯೂಬ್ ನೋಡಿ ಎಲ್ಲ ಮಾಡೋದು. ನೋಡಿ ಎಲ್ಲರೂ ಓನ್ ಅಂತೆ, ನೋಡುವ ಹೇಗೆ ಮಾಡ್ತಾರೆ ಅಂತ. ಟೇಸ್ಟ್ ಮಾಡಿ ನಿಮಗೆ ನಾ ಹೇಳ್ತೇನೆ ಆಯ್ತಾ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಿದ್ದೇವೆ. ಈಗ ಹಸಿ ವಾಸನೆ ಹೋಗುವ ತನಕ ಮಿಕ್ಸ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಇಲ್ಲಿ ಅಮ್ಮ ಆಗವೇ ಚಿಕನ್ ಎಂತ ಚಿಲ್ಲಿ ಮಾಡಲಿಕ್ಕೆ ಮತ್ತು ಚಿಕನ್ ಕಬಾಬಿಗೆ ಮಸಾಲೆ ಎಲ್ಲ ಹಾಕಿಟ್ಟಿದ್ದಾರೆ. ಕೂಡ ಉಂಟು, ಕಲರ್ ಬಂತು ನೋಡಿ. ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದಾರೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ ಪೌಡ್ರು, ಈಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಈಗ ನೆಕ್ಸ್ಟ್ ಕೊತ್ತಂಬರಿ ಮತ್ತು ಪುದೀನದ್ದು ಪೇಸ್ಟ್ ಹಾಕ್ತಾ ಇದ್ದಾರೆ ಗ್ರೇವಿಗೆ. 3 ಟೊಮೆಟೊ ಪೇಸ್ಟ್ ಮಾಡಿ ಇಟ್ಟದಿತ್ತಲ್ಲ ಅದನ್ನು ಹಾಕ್ತಿದ್ದಾರೆ ಪೇಸ್ಟಿಗ. ಈಗ ಸ್ವಲ್ಪ ಒಳ್ಳೆ ಕುದಿ ಬರಬೇಕಂತೆ. ಬಿರಿಯಾನಿ ರೈಸ್ ಬೇಯಲಿಕ್ಕೆ ನೀರಿಟ್ಟಿದ್ದೇವೆ. ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಮಸಾಲೆ ಐಟಮ್ ಹಾಕ್ತೇವೆ. ಇದು ನೆಕ್ಸ್ಟ್ ಪಲಾವ್ ಎಲೆ ಮತ್ತು ಇಲ್ಲಿ ಚಕ್ಕೆ ಉಂಟು. ಮಸಾಲೆ ಐಟಮ್ಸ್ ಎಲ್ಲ ಇದಕ್ಕೆ ಹಾಕಿದ್ರೆ ನೀರಿಗೆ ಹಾಕಬೇಕು. ಇದೀಗ ಆಗ ಮಿಕ್ಸ್ ಮಾಡಿಟ್ಟದ್ದು ಪೀಸೆಲ್ಲ ಈಗ ಇದಕ್ಕೆ ಹಾಕ್ತಿದ್ದೇವೆ. ಈಗ ನೆಕ್ಸ್ಟ್ ಅರ್ಧ ಗಂಟೆ ನೆನೆಸಿಟ್ಟಿದ್ವಲ್ಲ ಅದು ಅಕ್ಕಿ ಈಗ ಹಾಕ್ತಾ ಇದ್ದಾರೆ. ಫೈನಲಿ ಬಿರಿಯಾನಿ ರೆಡಿ ಆಯಿತು. ಇದು ಅನ್ನ ಸಪ್ರೇಟ್ ಉಂಟು ಮತ್ತು ಇದು ಗ್ರೇವಿ ಸಪ್ರೇಟ್ ಉಂಟು. ನೋಡಿ ಚಿಲ್ಲಿ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಕಬಾಬ್ಗೆ ಬೇಯ್ತಾ ಉಂಟು, ಅಮ್ಮನ ಸ್ಪೆಷಲ್. ಮತ್ತು ಇನ್ನೊಂದು ಇಲ್ಲಿ ಗ್ರೇವಿ ಮಾಡಿದ್ದಾರೆ ರೊಟ್ಟಿಗೆ, ಗ್ರೀನ್ ಗ್ರೇವಿ. ತಂಗಿ ಒಂದು ಕಷ್ಟದ ಅಡುಗೆ ಮಾಡಿದ್ದಾಳೆ ನೋಡಿ. ಇಲ್ಲಿ ಸಲಾಡ್